ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಧನಲಕ್ಷ್ಮಿ ರಂಜಿತ್. ಇವತ್ತು ಈ ವ್ಲಾಗಲ್ಲಿ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾಕಂದರೆ ನೀವು ಆಲ್ರೆಡಿ ನನ್ನ ತಮ್ಲೈನ್ ನೋಡಿರ್ತೀರ. ಹೌದು, ನಾನು ಇವತ್ತು ತಮ್ಲೈನಲ್ಲಿ ಏನು ಹಾಕಿದ್ದೀನೋ ಅದ್ರ ಬಗ್ಗೆನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಫಸ್ಟ್ ಯುರೋಪ್ ಟ್ರಿಪ್ ಹೋಗಿದ್ದು ಪ್ಯಾರಿಸ್ಗೆ. ಪ್ಯಾರಿಸಲ್ಲಿ ನಾವು 3 days ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೇರೆದು ಐಫಿಲ್ ಟವರ್ ಆಗಿರ್ಬೋದು, ಬೇರೆ ಪ್ಲೇಸ್ಗಳಾಗಿರ್ಬೋದು, ಅದನ್ನೆಲ್ಲ ನೋಡೋಕ್ಕೆ ನಮಗೆ 3 days ಆಯಿತು. ಸೊ ಅದರಲ್ಲಿ ನಾವು ಒಂದು ಫುಲ್ ಡೇ ಅಂದರೆ ಮಾರ್ನಿಂಗ್ 9 o'clock ಹಿಡಿದು 6 o'clock ತನಕ ನಾವು ಡಿಸ್ನಿಲ್ಯಾಂಡಲ್ಲೇ ಇದ್ವಿ. ಯಾಕೆ ನಾವು 1 day ಪೂರ್ತಿ ಡಿಸ್ನಿಲ್ಯಾಂಡಲ್ಲಿ ಇದ್ವಿ ಅಂದರೆ, ಫಸ್ಟಿಗೆ ಅಂದರೆ 1993 ಡಿಸ್ನಿಲ್ಯಾಂಡಲ್ಲಿ ಡಿಸ್ನಿಲ್ಯಾಂಡ್ ಪಾರ್ಕ್ ಅಂತ ಒಂದಿತ್ತು. ಅದಾದಮೇಲೆ 2002 ಡಿಸ್ನಿಲ್ಯಾಂಡ್ ಪಾರ್ಕ್ ಜೊತೆ ವಾಲ್ಟ್ ಡಿಸ್ನಿ ಸ್ಟುಡಿಯೋ ಅನ್ನೋದನ್ನು ಶುರು ಆಯಿತು. ಸೊ ಅದಕ್ಕೋಸ್ಕರ 2 ಪಾರ್ಕ್ ಇತ್ತು. ನಾವು ಹೋದಾಗ 2 ಪಾರ್ಕ್ ಇರೋದ್ರಿಂದ ನಾವು ಫುಲ್ ಡೇ ಆ ಪಾರ್ಕಲ್ಲೇ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫಸ್ಟಿಗೆ ನಾವು ಹೋಗಿದ್ದು ಡಿಸ್ನಿಲ್ಯಾಂಡ್ ಪಾರ್ಕಿಗೆ ಹೋದ್ವಿ. ನೆಕ್ಸ್ಟ್ ಆದಮೇಲೆ ಆಫ್ ಡೇ ಫುಲ್ಲು ನಾವು ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ಸ್ಪೆಂಡ್ ಮಾಡಿದ್ವಿ. ಇನ್ನು ಆಫ್ ಡೇನ ವಾಲ್ಟ್ ಡಿಸ್ನಿ ಸ್ಟುಡಿಯೋದಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಪ್ಯಾರಿಸಲ್ಲಿ 1 day ಫುಲ್ ಡಿಸ್ನಿಲ್ಯಾಂಡಲ್ಲೇ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಡಿಸ್ನಿಲ್ಯಾಂಡ್ ಅನ್ನೋದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಹೋದ ತಕ್ಷಣ ಅದೊಂಥರ ಎಲ್ಲೋ ನಾವು ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಯಿತು. ಅಷ್ಟು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಡಿಸ್ನಿಲ್ಯಾಂಡ್ ನೋಡ್ತೀನಿ ಅಂತ. ಸೊ ನನಗೆ ತುಂಬಾ ಇಷ್ಟ ಆಯಿತು. ನಾವು ಫಸ್ಟಿಗೆ ಡಿಸ್ನಿಲ್ಯಾಂಡ್ ಒಳಗೆ ಹೋದ್ವಿ. ಡಿಸ್ನಿಲ್ಯಾಂಡ್ ಒಳಗೆ ಹೋದ ತಕ್ಷಣ ಅಲ್ಲಿ ಡಿಸ್ನಿಲ್ಯಾಂಡ್ ಪಾರ್ಕಿಗೆ ಫಸ್ಟ್ ವಿಸಿಟ್ ಕೊಟ್ವಿ. ನಾವು ಆ್ಯಕ್ಚುಲಿ ಹೋಗಿದ್ದು ಡಿಸೆಂಬರ್ 25 ಕ್ರಿಸ್ಮಸ್ ಇದ್ದಿದ್ದರಿಂದ ಇನ್ನು ಗ್ರ್ಯಾಂಡಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ನಮಗಿನ್ನೂ ಖುಷಿ ಆಯಿತು. ಅಲ್ಲಿದ್ದು ಕ್ಯಾರೆಕ್ಟರ್ ಎಲ್ಲ ಇತ್ತಲ್ಲ, ಅಂದರೆ ಈ ಡಿಸ್ನಿ ಕ್ಯಾರೆಕ್ಟರ್ ಇತ್ತಲ್ಲ, ಅದರದ್ದು ಫುಲ್ಲು ಕಾರ್ಟೂನ್ ಆಗಿರ್ಬೋದು, ಡಿಸ್ನಿ ಕ್ಯಾರೆಕ್ಟರ್ ಆಗಿರ್ಬೋದು, ಅದೆಲ್ಲದು ನಾವು ಡಿಸ್ನಿ ಪಾರ್ಕಲ್ಲಿ ನೋಡಿದ್ವಿ. ನಾವು ಹೋಗ್ತಾ ಇರೋತ್ತಿಗೆ ಫಸ್ಟು ಎಂಟ್ರೆನ್ಸಲ್ಲೆಲ್ಲ ಸ್ನೋ ಎಲ್ಲ ಇತ್ತು. ಸ್ನೋಫಾಲ್ ಅಲ್ವಾ, ಇನ್ನು ಡಿಸೆಂಬರ್ ಅಂದರೆ ಸ್ನೋಫಾಲ್ ಆಗುತ್ತೆ. ಸೊ ಸ್ನೋಫಾಲ್ ಆಗಿತ್ತು. ಅದಲ್ಲದೆ ಕ್ರಿಸ್ಮಸ್ ಅಂತ ಇದ್ದ. ಸೊ ಎಲ್ಲ ತುಂಬಾ ಫನ್ನಿ ಆಗಿತ್ತು. ಅದಲ್ಲದೆ ತುಂಬ ಖುಷಿಯಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಸೊ ನಾನು ನಿಮಗೆ ಫಸ್ಟ್ ಹೇಳಬೇಕು ಅಂದರೆ, ನಾನು ಇವಾಗ ನಿಮಗೆ ನೆಕ್ಸ್ಟ್ ತೋರಿಸ್ತೀನಲ್ಲ, ಅದೆಲ್ಲ ನಾವು ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ತಗೊಂಡಿದ್ದಂಥ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳು. ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ಏನಿದೆ ಅಂದರೆ, ಈಗ ಕಾರ್ಟೂನ್ ಕ್ಯಾರೆಕ್ಟರ್ ಎಲ್ಲ ಬರುತ್ತಲ್ಲ, ಈಗ ಮಕ್ಕಳೆಲ್ಲ ನೋಡ್ತಾರಲ್ಲ, ಕಾರ್ಟೂನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಈಗ ಏನಂದರೆ ಮೇಯ್ನಾಗಿ ಕಾರ್ಟೂನ್ ಕ್ಯಾರೆಕ್ಟರು ಮತ್ತು ಮಕ್ಕಳಿಗೋಸ್ಕರ ಆ ಪಾರ್ಕ್ ಇರೋದೆ. ಡಿಸ್ನಿಲ್ಯಾಂಡ್ ಪಾರ್ಕ್ ಅನ್ನೋದು ಇರೋದೇ ಮಕ್ಕಳಿಗೋಸ್ಕರ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಎಲ್ಲ ಥರ ಕ್ಯಾರೆಕ್ಟರು ಇರುತ್ತೆ ಅಲ್ಲಿ. ಮಕ್ಕಳು ಈಗ ಮಿಕ್ಕಿ ಮೌಸ್ ಆಗಿರ್ಬೋದು, ಟೆಡಿ ಬೇರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ ಎಲ್ಲ ಇರುತ್ತಲ್ವ, ಮಕ್ಕಳಿಗೆ ಇಷ್ಟ ಆಗೋದು ಪ್ರತಿಯೊಂದು ಗೊತ್ತಿರುತ್ತೆ. ಯೂಶಲಿ ನಾವು ಫಸ್ಟ್ ಹೋದಾಗ ನಾವೆಲ್ಲ ಅಷ್ಟು ಕಾರ್ಟೂನ್ ಎಲ್ಲ ಅವಾಗ ನೋಡ್ತಾ ಇರಲಿಲ್ವಲ್ಲ, ನಮಗೆ ಟೆಡ್ಡಿ ಬೇರು, ಮಿಕ್ಕಿ ಮೌಸ್ ಅಷ್ಟು ಮಾತ್ರ ಗೊತ್ತಿತ್ತು. ಕೆಲವೊಂದು ಗೊತ್ತಿತ್ತು ಅಷ್ಟೇ. ಬಿಟ್ಟರೆ ಬೇರೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಮಕ್ಕಳು ಎಂಜಾಯ್ ಮಾಡಿದ್ರು, ದೊಡ್ಡವ್ರನ್ನಾಗಿ ನಾವೂ ಎಂಜಾಯ್ ಮಾಡಿದ್ವಿ. ನಾನು ನಿಮಗೆ ಹೇಳ್ತಿರೋದಂದರೆ, ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ಮೇಯ್ನಾಗಿರೋದು ಮಕ್ಕಳದು, ಅಂದರೆ ಮಕ್ಕಳಿಗೋಸ್ಕರನೇ ಇರೋದು, ಮತ್ತು ಕಾರ್ಟೂನ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಹಾಗಾದರೆ ಫಸ್ಟು ನಾವು ನಾವು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ನಿಲ್ಯಾಂಡ್ ಪಾರ್ಕಿನ ಬಗ್ಗೆ ತೋರಿಸ್ತೀನಿ. ಹಾಗಾದರೆ ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ನಾವು ಯಾವ್ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾವ್ಯಾವ ಥರ ಫೋಟೋ ತೆಗೆದ್ವಿ, ಯಾವ್ಯಾವ ಗೇಮ್ ಆಡಿದ್ವಿ, ಯಾವ್ಯಾವ ಥರ ವೀಡಿಯೋಸ್ ಮಾಡ್ಕೊಂಡ್ವಿ ಅನ್ನೋದನ್ನು ನೋಡೋಣ ಬನ್ನಿ. ನಾವು ಫಸ್ಟು ಹೊರಟಿದ್ದು ಇಲ್ಲಿಂದ UK ನಾವು ಕ್ರೂಸಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಕ್ರೂಸಲ್ಲಿ ಹೋಗಿದ್ದ ಅನುಭವ. ಯಾಕಂದರೆ ಫಸ್ಟ್ ಟೈಮ್ ಹೋಗಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಗಾಳಿ ಬರ್ತಿತ್ತು ಹೊರಗಡೆ. ಅಲ್ಲಿ ಕ್ರೂಸಲ್ಲಿ ಹೋಗ್ತಾ ಇರೋದ್ರಿಂದ ನೀರಿಂದು ಅಲೆಗಳೆಲ್ಲ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ದರಿಂದ ಇನ್ನೂ ಅಲೆಗಳು ತುಂಬಾ ಜೋರಾಗಿ ಬೀಸೋಕ್ಕೆ ಶುರು ಮಾಡ್ತು. ತುಂಬಾ ಚೆನ್ನಾಗಿತ್ತು.
ನೆಕ್ಸ್ಟ್ ನಾವು ಹೋಗಿದ್ದು ಡಿಸ್ನಿಲ್ಯಾಂಡಿಗೆ ಹೋದ್ವಿ. ಡಿಸ್ನಿಲ್ಯಾಂಡಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ನಲ್ಲ, ಡಿಸ್ನಿಲ್ಯಾಂಡಲ್ಲಿ ಡಿಸ್ನಿಲ್ಯಾಂಡ್ ಪಾರ್ಕು ಮತ್ತು ವಾಲ್ಟ್ ಡಿಸ್ನಿ ಸ್ಟುಡಿಯೋ ಅಂತ ಇರುತ್ತೆ. ಈ ಡಿಸ್ನಿಲ್ಯಾಂಡ್ ಒಳಗಡೆ ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ತುಂಬಾ ಕ್ಯಾರೆಕ್ಟರ್ ಎಲ್ಲ ಇತ್ತು ನೋಡಿ, ನಿಮಗೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿತ್ತು. ನಾವು ಡಿಸೆಂಬರ್ 25 ಹೋಗಿದ್ದರಿಂದನೇ ತುಂಬಾ ಕ್ರೌಡ್ ಇತ್ತು. ಎಲ್ಲಿ ನೋಡಿದ್ರೂ ಜಾಗನೇ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ತುಂಬ ಜನ ಬಂದಿದ್ದರು. ಅದು ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ಅಂದಮೇಲೆ ಇವ್ರಿಗೆಲ್ಲ ಕ್ರಿಸ್ಮಸ್ ದೊಡ್ಡ ಫೆಸ್ಟಿವಲ್ ಅಲ್ವಾ, ಸೊ ಅದಕ್ಕೋಸ್ಕರ ಅವರು ತುಂಬಾ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲೆಲ್ಲ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಈ ಫೋಟೋದಲ್ಲಿ ನೋಡಿ, ಫುಲ್ಲು ಕ್ರಿಸ್ಮಸ್ಸಿನ ಡೆಕೋರೇಷನ್ ಮಾಡಿದ್ದಾರೆ. ಅದಲ್ದಲೇ ಸ್ನೋಫಾಲ್ ಬೇರೆ ಆಗಿತ್ತವತ್ತು. ನಾವಿಲ್ಲೆಲ್ಲ ಅಂದರೆ ನಾವು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದರಿಂದ ಸನ್ಲೈಟು ಕಡಿಮೆ ಇರೋದ್ರಿಂದ ನಮಗೆ ಜಾಸ್ತಿ ಏನಂದರೆ ಫೋಟೋಸ್ಗಳೆಲ್ಲ ತಕ್ಕೊಳಕ್ಕೆ ಆಗಲಿಲ್ಲ. It's Christmas playtime. Chantez et dansez avec nous, c'est Noël. Oh oh oh. Toyland, Toyland, dear little Toyland, Toyland. While you dwell within it, you are ever happy there.
Toyland. Once you pass its borders, you can never return again. Joyeux Noël à tous! Merry Christmas to all! Here comes Santa Claus, here comes Santa Claus, right down Santa Claus Lane. He's got a bag that is filled with toys for the boys and girls again. Here those sleigh bells jingle, jingle, what a beautiful sight. Jumping back around your neck, 'cause Santa Claus comes tonight. Here comes Santa Claus, here comes Santa Claus, right down Santa Claus Lane. Tis the season to be jolly, ba-da-da-da-da-da-da-da. Big Santa did set it all his reindeer are pulling on the racking in the snow. And what must something say? Waving. For the things they go, laughing all the way. That's a hot your name, making spirits bright. The fun it is to ride and sing and sleigh up tonight. Oh, jingle bells, jingle all the way. Oh, what fun it is to ride and what one soul can say. Jingle bells, Santa Claus, here goes Santa Claus, right down Santa Claus. ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ಹೋಗ್ಬಿಟ್ಟು ಅದೆಲ್ಲ ಕ್ಯಾರೆಕ್ಟರ್ ಎಲ್ಲ ನೋಡಿಕೊಂಡು ಫೋಟೋಸ್ ಶೂಟ್ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ನೆಕ್ಸ್ಟು ನಾವು ಮಿಕ್ಕಿ ಮೌಸ್ ಅಂದರೆ ಮೀಟ್ ಮಿಕ್ಕಿ ಅಂತಿರುತ್ತಲ್ವ ಅದನ್ನು ಮೀಟ್ ಮಾಡೋಕ್ಕೋಸ್ಕರನೇ ಎಷ್ಟು ಕ್ಯೂ ಇತ್ತಂದರೆ ಇಲ್ಲಿ ಮಕ್ಕಳೆಲ್ಲ ಹೇಗೆ ಅಂದರೆ ಅವ್ರ ಮೈಂಡಿಗೆ ಹೇಳಿಬಿಟ್ಟಿರ್ತಾರೆ ಮಿಕ್ಕಿ ಮೌಸ್ ಇರುತ್ತೆ, ಅದು ನಿಜವಾಗ್ಲೂ ಮಿಕ್ಕಿ ಮೌಸು, ಆ ಮಿಕ್ಕಿ ಮೌಸ್ನ ನಿನಗೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿರ್ತಾರಲ್ಲ. ಸೊ ಅವ್ರ ಮೈಂಡಲ್ಲಿ ಒಂಥರ ಫಿಕ್ಸ್ ಆಗಿರುತ್ತೆ, ಓ ಮಿಕ್ಕಿ ಮೌಸ್ ಬರುತ್ತೆ, ನನಗೆ ಚಾಕ್ಲೇಟ್ ಕೊಡುತ್ತೆ, ನಾನು ಅದನ್ನು ಹಗ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಖುಷಿ. ನಾವು ಪಾರ್ಕಿಗೆ ಹೋದಾಗ ಮಕ್ಕಳೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ರು ಅಂದರೆ ಮಿಕ್ಕಿನ ಮೀಟ್ ಮಾಡೋದು ಅವ್ರ ಮುಖದಲ್ಲಿರೋ ಹ್ಯಾಪಿನೆಸ್ ನೋಡ್ಬಿಟ್ರೆ ಎಷ್ಟು ಖುಷಿಯಾಗಿದ್ರು ಅಂದರೆ ಮಕ್ಕಳು ಹೋಗಲಿ, ನಾವು ಅವ್ರನ್ನ ಮೀಟ್ ಮಾಡಿದ್ವಿ ಅಂದ ತಕ್ಷಣ ನಿಮಗೆ ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇರ್ಬೋದು, ಮಿಕ್ಕಿ ಬಂತು ಅಂದ ತಕ್ಷಣ ನಾನು ಅದನ್ನು ಹಗ್ ಮಾಡಿಬಿಟ್ಟೆ. ನನಗೆ ಅಷ್ಟು ಖುಷಿ ಆಗಿಬಿಡ್ತು, ಅಷ್ಟು ಒಳ್ಳೆ ಫೀಲ್ ಆಗಿಬಿಡ್ತು, ಎಂಜಾಯ್ ಮಾಡಿಬಿಟ್ಟೆ. ಅದನ್ನು ಹಗ್ ಮಾಡ್ಕೊಂಡು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಆಮೇಲೆ ಮಿಕ್ಕಿನೆಲ್ಲ ಮೀಟ್ ಮಾಡಾಯಿತು, ನಾವು ಅಲ್ಲೆಲ್ಲ ಫುಡ್ಡೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ನೆಕ್ಸ್ಟ್ ಪಾರ್ಕಿಗೆ ಬಂದ್ವಿ, ವಾಲ್ಟ್ ಡಿಸ್ನಿ ಸ್ಟುಡಿಯೋಗೆ ಬಂದ್ವಿ. ಈ ವಾಲ್ಟ್ ಡಿಸ್ನಿ ಸ್ಟುಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂದರೆ ಈ ಸ್ಟುಡಿಯೋದಲ್ಲಿ ಮೇಯ್ನಾಗಿ ಇದು ಇರೋದು ಅಡಲ್ಟಿಗೋಸ್ಕರನೇ ತುಂಬ ಥ್ರಿಲ್ಲಿಂಗ್ ಆಗಿರೋ ಗೇಮ್ ಇರುತ್ತೆ. ಈಗ ಫೈರ್ ಎಲ್ಲ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ ನೋಡಿ, ಆ ಫೈರಿಂದೆಲ್ಲ ಗೇಮ್ಸ್ಗಳಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬ ಸ್ಕೇರಿ ಆಗಿರುವಂಥ ಮೂವೀಸ್ ಎಲ್ಲ ತೋರಿಸ್ತಾರೆ. ಮತ್ತು ಕೆಲವೊಂದು ಮೂವೀಸ್ ಇರುತ್ತೆ, ಆ ಮೂವೀಸ್ ಏನಂದರೆ ನಮಗೆ ಅದನ್ನು ನೋಡ್ತಾ ಸ್ಕೇರಿಯಾಗಿ ತುಂಬ ಭಯ ಪಡ್ಕೊಬೇಕು ನಾವು, ಆ ಥರದ್ದೆಲ್ಲ ಮೂವೀಸ್ ಇರುತ್ತೆ. ಒಂದು ಹೋಟೆಲ್ ಇದೆ ಅಲ್ಲಿ, ಆ್ಯಕ್ಚುಲಿ ಆ ಹೋಟೆಲ್ ಬಗ್ಗೆ ಹೇಳಬೇಕು. ಹೋಟೆಲ್ ಅಂದರೆ ಊಟ ಮಾಡೋದು ಆ ಥರದ್ದಲ್ಲ, ಆ ಹೋಟೆಲ್ ಒಳಗೆ ನಮಗೆ ಕರ್ಕೊಂಡು ಹೋಗ್ತಾರೆ, ಆ ಹೋಟೆಲ್ ಒಳಗೆ ಕರ್ಕೊಂಡೋಗಿ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಲಿಫ್ಟಲ್ಲಿ ನಾವು ಮೇಲೆ ಹೋಗ್ತೀವಿ, ತುಂಬಾ ಮೇಲೆ ಹೋಗ್ಬಿಟ್ಟು ಒಂದೇ ಸಲ ಸ್ಕೇರಿದೇನೋ ಮೂವಿ ಎಲ್ಲ ಹಾಕ್ಬಿಟ್ಟು ಆ ಲಿಫ್ಟ್ನ ಏನು ಮಾಡ್ತಾರೆ, ಒಂದೇ ಸಲ ಪ್ರೆಸ್ ಮಾಡಿದ ತಕ್ಷಣ ಮೇಲ್ಗಡೆಯಿಂದ ಲಿಫ್ಟು ಕೆಳಗೆ ಒಂದೇ ಸಲ ಬಂದ್ಬಿಡುತ್ತೆ. ಅದು ಫುಲ್ಲು ಡಾರ್ಕ್ ಆಗಿರುತ್ತೆ, ಅದೊಂಥರ ಭಯ ಆಗುತ್ತೆ, ಆ ಥರ ಇರುತ್ತೆ. ಈ ಪಾರ್ಕಲ್ಲಿ ಮೇಯ್ನಾಗಿ ಅಡಲ್ಟ್ಗಳಿಗೋಸ್ಕರನೇ ಥ್ರಿಲ್ಲಿಂಗ್ ಆಗಿರೋದು ಮತ್ತು ಸ್ಕೇರಿ ಆಗಿರೋ ಗೇಮ್ಗಳಿರುತ್ತೆ. ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಅದು ಸ್ಮಾಲ್ ವರ್ಡಿಂದು. ಅಂದರೆ ಈಗ ನನಗೆ ಡಿಸ್ನಿಲ್ಯಾಂಡಲ್ಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಒಂದು ಮಿಕ್ಕಿನ ಮೀಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಅದನ್ನು ಹಗ್ ಮಾಡಿದ್ದು ಆ ಫೀಲ್ ತುಂಬಾ ಖುಷಿ ತಂತು. ಅದಲ್ಲದೆ ಇನ್ನೊಂದು ಏನಂದರೆ ಸ್ಮಾಲ್ ವರ್ಡ್ ಅಂತ. ಈ ಸ್ಮಾಲ್ ವರ್ಡಲ್ಲಿ ನಮಗೆ ಏನಂದರೆ ಫುಲ್ಲು ನೀರಲ್ಲಿ ನಮಗೆ ಒಂದು ದೋಣಿ, ಅಂದರೆ ಈಗ ಬೋಟ್ ಥರ
ಬೋಟ್ ಥರ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಏನಂದರೆ ಸ್ಮಾಲ್ ವರ್ಲ್ಡು ಎಲ್ಲ ದೇಶದ್ದು ಅಂದರೆ ಕ್ಯಾರೆಕ್ಟರ್, ಅಂದರೆ ಈಗ ನಮ್ಮ ಇಂಡಿಯಾದ್ದು ಒಂದು ಗೊಂಬೆ ಇರುತ್ತೆ. ಗೊಂಬೆಗಳಿಗೆ ಇಂಡಿಯಾದ ಕಾಸ್ಟ್ಯೂಮ್ಗಳು ಹಾಕಿರ್ತಾರೆ. ನಮ್ಮದು ಇಂಡಿಯಾದ ಕಸ್ಟಮ್ಗಳು ಅಂದರೆ ಭರತನಾಟ್ಯ ಆಗಿರ್ಬೋದು, ಫ್ಲೂಟ್ ನುಡ್ಸೋದಾಗಿರ್ಬೋದು, ಡ್ರಮ್ ಬಡಿಯೋದು, ಆ ಥರದ್ದು ನಮ್ಮದು ಕಸ್ಟಮ್ನ ತೋರಿಸ್ತಾರೆ. ಅದೇ ಥರ ಎಲ್ಲ ಕಂಟ್ರಿದು ಕಸ್ಟಮ್ಗಳಾಗಿರ್ಬೋದು, ಅವ್ರದ್ದು ಕಾಸ್ಟ್ಯೂಮ್ಗಳಾಗಿರ್ಬೋದು, ಆ ಗೊಂಬೆಗಳಿಗೆಲ್ಲ ಅಲಂಕಾರ ಮಾಡಿ, ಈಗ ಡ್ರಮ್ ಬಡಿದಂದರೆ ಡ್ರಮ್ ಬಡಿತಿರ್ತಾರೆ, ಫ್ಲೂಟ್ ಬಾರಿಸೋದಂದರೆ ಫ್ಲೂಟ್ ಬಾರಿಸೋದು, ಆ ಥರದ್ದೆಲ್ಲದು ಆಗಿರುತ್ತೆ. ಸೊ ಅದು ತುಂಬಾ ಇಷ್ಟ ಆಗಿದ್ದು. ಸೊ ಅದು ಹೇಗಿರುತ್ತೆ ಅಂತ ನೀವು ಒಂದ್ಸಲ ನೋಡ್ಕೊಂಬನ್ನಿ. Bienvenidos al mundo pequeño. Quédense sentados durante el viaje y por favor no fumen. Gracias. Bienvenue à bord de It's a Small World. Pendant notre voyage, pour votre sécurité, veuillez rester assis et garder votre ಗೊತ್ತಾಗಲ್ಲ ಕರೆಕ್ಟಾಗಿ ಏನಂತ. ನಮ್ದು ಇಂಡಿಯಾ ಗಣಪತಿ. ನಿಧಾನ ನೀರು.
ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರ್ಯಾರಿಗೆ ಯಾವ ಪಾರ್ಕ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಅಂದರೆ ನಿಮಗೆ ಡಿಸ್ನಿಲ್ಯಾಂಡ್ ಪಾರ್ಕಲ್ಲಿ ತೆಗ್ಸಿದ್ದಂಥ ನಮ್ಮ ಫೋಟೋಗಳು ಇಷ್ಟ ಆಯಿತಾ ಅಥವಾ ವಾಲ್ಟ್ ಡಿಸ್ನಿ ಸ್ಟುಡಿಯೋ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.